ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯದ ಸಮಸ್ಯೆ ಸಂಬಂಧಪಟ್ಟಂತೆ ಚಿಕಿತ್ಸೆ ನೀಡ್ತಾ ಇರುವಂಥದ್ದು. ಈ ಬಗ್ಗೆ ಸಚಿವರಾದಂಥ ಮತ್ತು ಅವ್ರ ಸಂಬಂಧಿಸಿದಂಥ ಮಧು ಬಂಗಾರಪ್ಪ ಕೂಡ ಹೋಗ್ತಾ ಇರುವಂಥದ್ದು. ಸರ್, ಏನು ಚಿಕಿತ್ಸೆ ಏನು ಸಂಬಂಧಪಟ್ಟಂತೆ ನಿನ್ನೆ ಶಿವಣ್ಣವ್ರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ಇಲ್ಲ, ವಿವರ ಎಲ್ಲ ಅವ್ರು ಹೇಳಿದ್ದಾರೆ. ಬಟ್ ವಿಲ್ ಬಿ ವೆಲ್, ನೋ ಪ್ರಾಬ್ಲಮ್. 24ನೇ ತಾರೀಕು ಒಂದು ಆಪ್ರೇಷನ್ ಇದೆ. ಅದಾದಮೇಲೆ ಮುಂದಿನ ತಿಂಗಳು 25ಕ್ಕೆ ವಾಪಸ್ ಬರ್ತಾರೆ. ವಿಲ್ ಬಿ ಫೈನ್. ಅವ್ರ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಈಗ 3-4 ತಿಂಗಳಿಂದ ಅದು ನಡೀತಾ ಇತ್ತು. ನಾವು ಜಾಸ್ತಿ ಹೊರಗಡೆ ಹೆಚ್ಚು ಗಾಬರಿ ಆಗ್ತಾರೆ ಅಂತ ಹೇಳಕ್ಕೆ ಹೋಗಿರಲಿಲ್ಲ. ಬಟ್ ಈಗೆಲ್ಲ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಎಲ್ಲ ಅವ್ರ ಫ್ಯಾನ್ಸು, ಅವ್ರ ತಂದೆ ತಾಯಿಯವ್ರ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರದಿಂದ ಅವ್ರು ಚೆನ್ನಾಗಿ ಬರ್ತಾರೆ. ಧೈರ್ಯವಾಗಿರ್ಬೋದು, ಏನು ತೊಂದರೆ ಇಲ್ಲ. ನಿನ್ನೆ ಅವ್ರ ಮನೆಗೆ ನೀವು ಕೂಡ ಅಂದರೆ ಜೊತೆಲೇ ಕೂಡ ಇದ್ರಿ, ಮತ್ತು ಸುದೀಪ್ ಅವ್ರು ಕೂಡ ಹೋಗಿದ್ರು. ತುಂಬ ಜನರು ಪಾಪ ಎಲ್ಲರೂ ಕನ್ಸರ್ನ್. ಶಿವಣ್ಣ ಅಂದರೆ ಮನೆ ಮಗನ ಥರ ಎಲ್ಲರೂ ನೋಡ್ತಾರೆ. ಅವರು ಆ ದೊಡ್ಡ ಮನೆ ಅಂದ್ರೇ ಆ ಥರ ನೋಡ್ತಾರೆ. ನಮ್ಮನೆ ಥರ ಅದು, ನಮ್ಮನೇಲಿ ಆಗ್ತಕ್ಕಂಥ ರೀತಿಯಲ್ಲಿ ನೋಡ್ತಾರೆ. ಸೊ ನಿನ್ನೆ ಅವಾಗಿದ್ದಾಗ ಸುದೀಪ್ ಅವ್ರು ಬಂದರು. ನಾನು ಕೂಡ ಈಗ ಹೊಡ್ತಾ ಇದ್ದೀನಿ. ನಾನು 2 ಡೇಸ್ ಬಿಟ್ಬಿಟ್ಟು ಹೊಡ್ತೀನಿ. ಅಂದರೆ ಒಂದು ದಿವಸ ಮುಂಚೆ ಅವ್ರ ಆಪ್ರೇಷನ್ಗಿಂತ ಮುಂಚೆ ಇರ್ತೆ, ಅಲ್ಲಿವರೆಗೆ ಬೇರೆ ಚೆಕಪ್ಸು ಅದನ್ನೆಲ್ಲ ಮಾಡ್ತಾರೆ. ಲಕ್ಷಾಂತರ ಅಭಿಮಾನಿಗಳು ಅವರು ಇರುವಂಥದ್ದು, ಹೊರ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಅವರ ಅಭಿಮಾನಿಗಳು ಇರುವಂಥದ್ದು. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ಕನ್ಸರ್ನ್ ಇರುವಂಥದ್ದು. ಮತ್ತೊಂದು ಕಡೆ ಸ್ವಲ್ಪ ಒಂಥರ ಈ ಗಾಬರಿ, ಪ್ಯಾನಿಕ್ ಇದ್ದೇ ಇರುತ್ತೆ. ಸೊ ಏನು ಹೇಳಕ್ಕೆ ಬಯಸ್ತೀರಾ? ಅದನ್ನು ಶಿವಣ್ಣವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಗಾಬರಿ ಇರುತ್ತೆ, ಆದರೂ ಏನು ವರಿ ಮಾಡಬೇಡಿ ಅಂತ. ಇವತ್ತೆಲ್ಲ ಸೈನ್ಸ್ ಚೆನ್ನಾಗಿದೆ. ಬಟ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಡಾಕ್ಟರ್ ಈಸ್ ಗೋನ್ ಟು ಡೂ ದಿಸ್. ಸೊ ಅದು ಗ್ಯಾರಂಟಿ ಕೊಡ್ತೀವಿ ನಾವು. ಏನಂದರೆ ಇದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಡೈಮಂಡು ಶಿವಣ್ಣವರು. ಅದನ್ನು ದ ಬೆಸ್ಟ್ ಆಫ್ ಬೆಸ್ಟ್ ಡಾಕ್ಟರ್ಸ್ ಇನ್ ದ ವರ್ಲ್ಡ್ ಯಾರಿದ್ದಾರೆ ಅವರು ಆ ಪ್ರೋಸೆಸ್ನ ಮಾಡ್ತಾರೆ. ಸೊ ಏನೂ ತೊಂದರೆ ಇಲ್ಲ. ಆ ವಿಶ್ವಾಸ ಇಟ್ಕೊಳ್ಳಿ. ದೇವರು ಡಾಕ್ಟ್ರು ಅವರಿಬ್ಬರು ಒಂದೇ. ಯಾರೇ ಪೇಷಂಟಿಗೆ ಅದೇ ಸ್ಥಾನದಲ್ಲಿ ನಾವು ಕೂಡ ಇದ್ದೀವಿ. ಅದಾಗ್ತದೆ, ಚೆನ್ನಾಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಹೆಚ್ಚು ಮಾಹಿತಿ ಅಲ್ಲಿಂದ ಕೊಡ್ತೀವಿ. ತಗೊಳ್ಳಿ. ಮಾತಾಡಿದ್ರು ಡಾಕ್ಟರ್ ಮುರುಗೇಶ್ ಅವರು, ಬನ್ನಿ ಆರಾಮಾಗಿ ಬನ್ನಿ, ಡೋಂಟ್ ವರಿ ಅಂತಲೇ ಕೂಡ ಹೇಳಿದ್ರು. ಹೌದು. ನಾವೆಲ್ಲ VC ಎಲ್ಲ, ಯಾಕೆಂದರೆ ನಾವೆಲ್ಲ ವೀಡಿಯೋ ಕಾನ್ಫರೆನ್ಸಿಗೆ ಇಷ್ಟು ದಿವಸ ಮಾಡಬೇಕಾದ್ರೆ ಏನಿಲ್ಲ, ನೀವು ಆರಾಮಾಗಿ ಬನ್ನಿ, ಡೋಂಟ್ ವರಿ ಅಂಥೇಳಿ. ಇನ್ಫ್ಯಾಕ್ಟ್ ಡಾಕ್ಟ್ರ್ ಮನೆಗೂ ಕೂಡ ಅವರು ಶಿವಣ್ಣವ್ರನ್ನ ನೋಡಿ ಅಷ್ಟೊಂದು ಅವರು ಅಭಿಮಾನ ಆಗಿ ಅವರು ಮನೆಗೆ ಊಟಕ್ಕೂ ಕರೆದಿದ್ದಾರೆ ಶಿವಣ್ಣವ್ರನ್ನ ಬಿಫೋರ್ ಆಪ್ರೇಷನ್ನು. ಸೊ ದಟ್ ಟು ಕೀಪ್ ಕಂಫರ್ಟಬಲ್. ಐ ಥಿಂಕ್ ಇದು ಭಾಳ ಪುಣ್ಯ ಅಲ್ಲ. ಒಂಥರ ದೇವರು ನಮ್ಮನ್ನು ಊಟಕ್ಕೆ ಕರೆದಂಗೆ ಡಾಕ್ಟ್ರ್ ಕರೆದ್ರು ಅಂದರೆ ಅದು ಭಾವನೆ. ಐ ಥಿಂಕ್ ಯಾವುದೇ ಪೇಷಂಟಿಗೆ ಡಾಕ್ಟ್ರ್ ಒಳ್ಳೆಯವರಿದ್ದರೆ 50% ಅಲ್ಲೇ ಕ್ಯೂರ್ ಆಗಿಬಿಡ್ತೀವಿ. ಆ ಥರ ಇದೆ. ಅದಕ್ಕೆ ಶಿವಣ್ಣವ್ರಿಗೂ ಕಾನ್ಫಿಡೆನ್ಸ್. ಏನು ಗಾಬರಿ ಆಗೋದು ಬೇಡ. ಆ ಮನಸ್ಸಲ್ಲಿ ಇರ್ತದೆ, ಅದು ನಾವು ತೆಗಿಯೋಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಆಗ್ತಾರೆ. ನಮ್ಮ ಇಂಡಿಯಾದವ್ರು ಅನ್ಸುತ್ತೆ ಸರ್. ಐ ಥಿಂಕ್ ತಮಿಳ್ನಾಡು ಅಥವಾ ಅವರು ಮೂಲ ರೂಟ್ ಇರೋದು ಬೇಲೂರು, ಬಟ್ ಬಾರ್ನ್ ಆ್ಯಂಡ್ ಬಾಟ್ ಆಫ್ ಮಡ್ರಾಸಲ್ಲಿ. ಬಟ್ ಅವ್ರದ್ದೆಲ್ಲ ಪ್ರೊಫೆಷನ್ 38 ವರ್ಷದಿಂದ ಅವರು ಮಾಯಾಮಿಯಲ್ಲೇ ಇದ್ದಾರೆ. ಬೆಸ್ಟ್ ಆಫ್ ಬೆಸ್ಟ್ ಹ್ಯಾಂಡ್ಸಲ್ಲಿದ್ದಾರೆ. 26 ನಂತರ, ಮುಂದಿನ ತಿಂಗಳಿನ ನಂತರ ಶಿವಣ್ಣವರು ಎಲ್ಲವೂ ಕೂಡ ಚಿತ್ರರಂಗದಲ್ಲಿ ಗುಡಿಸ್ಕೊಳ್ಳೋದು ನಿಮ್ಮ ಥರನೇ ಸೇಮ್. ನೋಡಿ, ಚಿತ್ರ ಎಲ್ಲ ಚೆನ್ನಾಗಿರ್ತಾರೆ. ನಿಮ್ಮ ಶಿವಣ್ಣವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿರ್ತಾರೆ. ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯದ ಸಮಸ್ಯೆ ಸಂಬಂಧಪಟ್ಟಂತೆ ಚಿಕಿತ್ಸೆ ನೀಡ್ತಾ ಇರುವಂಥದ್ದು. ಈ ಬಗ್ಗೆ ಸಚಿವರಾದಂಥ ಮತ್ತು ಅವ್ರ ಸಂಬಂಧಿಸಿದಂಥ ಮಧು ಬಂಗಾರಪ್ಪ ಕೂಡ ಹೋಗ್ತಾ ಇರುವಂಥದ್ದು. ಸರ್, ಏನು ಚಿಕಿತ್ಸೆ ಏನು ಸಂಬಂಧಪಟ್ಟಂತೆ ನಿನ್ನೆ ಶಿವಣ್ಣವ್ರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ಇಲ್ಲ, ವಿವರ ಎಲ್ಲ ಅವ್ರು ಹೇಳಿದ್ದಾರೆ. ಬಟ್ ವಿಲ್ ಬಿ ವೆಲ್, ನೋ ಪ್ರಾಬ್ಲಮ್. 24ನೇ ತಾರೀಕು ಒಂದು ಆಪ್ರೇಷನ್ ಇದೆ. ಅದಾದಮೇಲೆ ಮುಂದಿನ ತಿಂಗಳು 25ಕ್ಕೆ ವಾಪಸ್ ಬರ್ತಾರೆ. ವಿಲ್ ಬಿ ಫೈನ್. ಅವ್ರ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಈಗ 3-4 ತಿಂಗಳಿಂದ ಅದು ನಡೀತಾ ಇತ್ತು. ನಾವು ಜಾಸ್ತಿ ಹೊರಗಡೆ ಹೆಚ್ಚು ಗಾಬರಿ ಆಗ್ತಾರೆ ಅಂತ ಹೇಳಕ್ಕೆ ಹೋಗಿರಲಿಲ್ಲ. ಬಟ್ ಈಗೆಲ್ಲ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಎಲ್ಲ ಅವ್ರ ಫ್ಯಾನ್ಸು, ಅವ್ರ ತಂದೆ ತಾಯಿಯವ್ರ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರದಿಂದ ಅವ್ರು ಚೆನ್ನಾಗಿ ಬರ್ತಾರೆ. ಧೈರ್ಯವಾಗಿರ್ಬೋದು, ಏನು ತೊಂದರೆ ಇಲ್ಲ. ನಿನ್ನೆ ಅವ್ರ ಮನೆಗೆ ನೀವು ಕೂಡ ಅಂದರೆ ಜೊತೆಲೇ ಕೂಡ ಇದ್ರಿ, ಮತ್ತು ಸುದೀಪ್ ಅವ್ರು ಕೂಡ ಹೋಗಿದ್ರು. ತುಂಬ ಜನರು ಪಾಪ ಎಲ್ಲರೂ ಕನ್ಸರ್ನ್. ಶಿವಣ್ಣ ಅಂದರೆ ಮನೆ ಮಗನ ಥರ ಎಲ್ಲರೂ ನೋಡ್ತಾರೆ. ಅವರು ಆ ದೊಡ್ಡ ಮನೆ ಅಂದ್ರೇ ಆ ಥರ ನೋಡ್ತಾರೆ. ನಮ್ಮನೆ ಥರ ಅದು, ನಮ್ಮನೇಲಿ ಆಗ್ತಕ್ಕಂಥ ರೀತಿಯಲ್ಲಿ ನೋಡ್ತಾರೆ. ಸೊ ನಿನ್ನೆ ಅವಾಗಿದ್ದಾಗ ಸುದೀಪ್ ಅವ್ರು ಬಂದರು. ನಾನು ಕೂಡ ಈಗ ಹೊಡ್ತಾ ಇದ್ದೀನಿ. ನಾನು 2 ಡೇಸ್ ಬಿಟ್ಬಿಟ್ಟು ಹೊಡ್ತೀನಿ. ಅಂದರೆ ಒಂದು ದಿವಸ ಮುಂಚೆ ಅವ್ರ ಆಪ್ರೇಷನ್ಗಿಂತ ಮುಂಚೆ ಇರ್ತೆ, ಅಲ್ಲಿವರೆಗೆ ಬೇರೆ ಚೆಕಪ್ಸು ಅದನ್ನೆಲ್ಲ ಮಾಡ್ತಾರೆ. ಲಕ್ಷಾಂತರ ಅಭಿಮಾನಿಗಳು ಅವರು ಇರುವಂಥದ್ದು, ಹೊರ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಅವರ ಅಭಿಮಾನಿಗಳು ಇರುವಂಥದ್ದು. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ಕನ್ಸರ್ನ್ ಇರುವಂಥದ್ದು. ಮತ್ತೊಂದು ಕಡೆ ಸ್ವಲ್ಪ ಒಂಥರ ಈ ಗಾಬರಿ, ಪ್ಯಾನಿಕ್ ಇದ್ದೇ ಇರುತ್ತೆ. ಸೊ ಏನು ಹೇಳಕ್ಕೆ ಬಯಸ್ತೀರಾ? ಅದನ್ನು ಶಿವಣ್ಣವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಗಾಬರಿ ಇರುತ್ತೆ, ಆದರೂ ಏನು ವರಿ ಮಾಡಬೇಡಿ ಅಂತ. ಇವತ್ತೆಲ್ಲ ಸೈನ್ಸ್ ಚೆನ್ನಾಗಿದೆ. ಬಟ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಡಾಕ್ಟರ್ ಈಸ್ ಗೋನ್ ಟು ಡೂ ದಿಸ್. ಸೊ ಅದು ಗ್ಯಾರಂಟಿ ಕೊಡ್ತೀವಿ ನಾವು. ಏನಂದರೆ ಇದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಡೈಮಂಡು ಶಿವಣ್ಣವರು. ಅದನ್ನು ದ ಬೆಸ್ಟ್ ಆಫ್ ಬೆಸ್ಟ್ ಡಾಕ್ಟರ್ಸ್ ಇನ್ ದ ವರ್ಲ್ಡ್ ಯಾರಿದ್ದಾರೆ ಅವರು ಆ ಪ್ರೋಸೆಸ್ನ ಮಾಡ್ತಾರೆ. ಸೊ ಏನೂ ತೊಂದರೆ ಇಲ್ಲ. ಆ ವಿಶ್ವಾಸ ಇಟ್ಕೊಳ್ಳಿ. ದೇವರು ಡಾಕ್ಟ್ರು ಅವರಿಬ್ಬರು ಒಂದೇ. ಯಾರೇ ಪೇಷಂಟಿಗೆ ಅದೇ ಸ್ಥಾನದಲ್ಲಿ ನಾವು ಕೂಡ ಇದ್ದೀವಿ.
ಅದಾಗ್ತದೆ, ಚೆನ್ನಾಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಹೆಚ್ಚು ಮಾಹಿತಿ ಅಲ್ಲಿಂದ ಕೊಡ್ತೀವಿ, ತಗೊಳ್ಳಿ. ಮಾತಾಡಿದ್ರು ಡಾಕ್ಟರ್ ಮುರುಗೇಶ್ ಅವರು ಬನ್ನಿ ಆರಾಮಾಗಿ ಬನ್ನಿ ಡೋಂಟ್ ವರಿ ಅಂತಾನೆ ಕೂಡ ಹೌದು ಹೇಳಿದ್ದಾರೆ. ಹೌದು ಹೌದು ನಾವೆಲ್ಲ VC ಎಲ್ಲ, ಯಾಕೆಂದರೆ ನಾವೆಲ್ಲ ವೀಡಿಯೋ ಕಾನ್ಫರೆನ್ಸಿಗೆ ಇಷ್ಟು ದಿವಸ ಮಾಡಬೇಕಾದ್ರೆ ಏನಿಲ್ಲ, ನೀವು ಆರಾಮಾಗಿ ಬನ್ನಿ ಡೋಂಟ್ ವರಿ ಅಂಥೇಳಿ. ಇನ್ಫ್ಯಾಕ್ಟ್ ಡಾಕ್ಟ್ರ್ ಮನೆಗೂ ಕೂಡ ಅವರು ಶಿವಣ್ಣವ್ರನ್ನ ನೋಡಿ ಅಷ್ಟೊಂದು ಅವರು ಅಭಿಮಾನ ಆಗಿ ಅವರು ಮನೆಗೆ ಊಟಕ್ಕೂ ಕರೆದಿದ್ದಾರೆ ಶಿವಣ್ಣವ್ರನ್ನ ಬಿಫೋರ್ ಆಪ್ರೇಷನ್ನು. ಸೊ ದಟ್ ಟು ಕೀಪ್ ಕಂಫರ್ಟಬಲ್. ಐ ಥಿಂಕ್ ಇದು ಭಾಳ ಪುಣ್ಯ ಅಲ್ಲ, ಒಂಥರ ದೇವರು ನಮ್ಮನ್ನು ಊಟಕ್ಕೆ ಕರೆದಂಗೆ ಡಾಕ್ಟ್ರ್ ಕರೆದ್ರು ಅಂದರೆ ಅದು ಭಾವನೆ. ಐ ಥಿಂಕ್ ಯಾವುದೇ ಪೇಷಂಟಿಗೆ ಡಾಕ್ಟ್ರ್ ಒಳ್ಳೆಯವರಿದ್ದರೆ 50% ಅಲ್ಲೇ ಕ್ಯೂರ್ ಆಗಿಬಿಡ್ತೀವಿ, ಆ ಥರ ಇದೆ. ಅದಕ್ಕೆ ಶಿವಣ್ಣವ್ರಿಗೂ ಕಾನ್ಫಿಡೆನ್ಸ್. ಏನು ಗಾಬರಿ ಆಗೋದು ಬೇಡ, ಆ ಮನಸ್ಸಲ್ಲಿ ಇರ್ತದೆ, ಅದು ನಾವು ತೆಗಿಯೋಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಆಗ್ತಾರೆ. ಡಾಕ್ಟರ್ ನಮ್ಮ ಇಂಡಿಯಾದವ್ರು ಅನ್ಸುತ್ತೆ ಸರ್, ಐ ಥಿಂಕ್ ತಮಿಳ್ನಾಡು ಅಥವಾ ಇಂಡಿಯಾ. ಅವರು ಮೂಲ ರೂಟ್ ಇರೋದು ಬೇಲೂರು, ಬಟ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಮಡ್ರಾಸಲ್ಲಿ. ಬಟ್ ಅವ್ರದ್ದೆಲ್ಲ ಪ್ರೊಫೆಷನ್ 38 ವರ್ಷದಿಂದ ಅವರು ಮಯಾಮಿಯಲ್ಲೇ ಇದ್ದಾರೆ. ಬೆಸ್ಟ್ ಆಫ್ ಬೆಸ್ಟ್ ಹ್ಯಾಂಡ್ಸಲ್ಲಿದ್ದಾರೆ. 26 ನಂತರ ಮುಂದಿನ ತಿಂಗಳಿನ ನಂತರ ಶಿವಣ್ಣವರು ಎಲ್ಲವೂ ಕೂಡ ಚಿತ್ರರಂಗದಲ್ಲಿ ಗುಡಿಸ್ಕೊಳ್ಳೋದು ಎಲ್ಲ ನಿಮ್ಮ ಥರನೇ ಸೇಮ್ ನೋಡಿ ಮళ్ళీ ಚಿತ್ರಮಂದಿರ ಎಲ್ಲ ಚೆನ್ನಾಗಿರ್ತಾರೆ. ನಿಮ್ಮ ಶಿವಣ್ಣವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿರ್ತಾರೆ. ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯದ ಸಮಸ್ಯೆ ಸಂಬಂಧಪಟ್ಟಂತೆ ಚಿಕಿತ್ಸೆ ನೀಡ್ತಾ ಇರುವಂಥದ್ದು. ಈ ಬಗ್ಗೆ ಸಚಿವರಾದಂಥ ಮತ್ತು ಅವ್ರ ಸಂಬಂಧಿಸಿದಂಥ ಮಧು ಬಂಗಾರಪ್ಪ ಕೂಡ ಹೋಗ್ತಾ ಇರುವಂಥದ್ದು. ಸರ್, ಏನು ಚಿಕಿತ್ಸೆ ಏನು ಸಂಬಂಧಪಟ್ಟಂತೆ ನೆನ್ನೆ ಶಿವಣ್ಣವ್ರು ಕೂಡ ಒಂದಷ್ಟು ಮಾಹಿತಿ ಇಲ್ಲ, ವಿವರ ಎಲ್ಲ ಅವ್ರು ಹೇಳಿದ್ದಾರೆ. ಬಟ್ ಹಿಲ್ ಬಿ ವೆಲ್, ನೋ ಪ್ರಾಬ್ಲಮ್. 24ನೇ ತಾರೀಕು ಒಂದು ಆಪ್ರೇಷನ್ ಇದೆ. ಅದಾದಮೇಲೆ ಮುಂದಿನ ತಿಂಗಳು 25ಕ್ಕೆ ವಾಪಸ್ ಬರ್ತಾರೆ. ಹಿಲ್ ಬಿ ಫೈನ್. ಅವ್ರ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಈಗ 3-4 ತಿಂಗಳಿಂದ ಅದು ನಡೀತಾ ಇತ್ತು. ನಾವು ಜಾಸ್ತಿ ಹೊರಗಡೆ ಹೆಚ್ಚು ಗಾಬರಿ ಆಗ್ತಾರೆ ಅಂತ ಹೇಳಕ್ಕೆ ಹೋಗಿರಲಿಲ್ಲ. ಬಟ್ ಈಗೆಲ್ಲ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಎಲ್ಲ ಅವ್ರ ಫ್ಯಾನ್ಸು, ಅವ್ರ ತಂದೆ ತಾಯಿಯವ್ರ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರದಿಂದ ಅವ್ರು ಚೆನ್ನಾಗಿ ಬರ್ತಾರೆ. ಧೈರ್ಯವಾಗಿರ್ಬೋದು, ಏನು ತೊಂದರೆ ಇಲ್ಲ. ಅವ್ರ ಮನೆಗೆ ನೀವು ಕೂಡ ಅಂದರೆ ಜೊತೆಲೇ ಕೂಡ ಇದ್ರಿ, ಮತ್ತು ಸುದೀಪ್ ಅವರು ಕೂಡ ಹೋಗಿದ್ರು. ತುಂಬ ಜನರು ಪಾಪ ಎಲ್ಲರೂ ಕನ್ಸರ್ನ್. ಶಿವಣ್ಣ ಅಂದರೆ ಮನೆ ಮಗನ ಥರ ಎಲ್ಲರೂ ನೋಡ್ತಾರೆ. ಅವರು ಆ ದೊಡ್ಡ ಮನೆ ಅಂದ್ರೇ ಆ ಥರ ನೋಡ್ತಾರೆ. ನಮ್ಮನೆ ಥರ ಅದು, ನಮ್ಮನೇಲಿ ಆಗ್ತಕ್ಕಂಥ ರೀತಿಯಲ್ಲಿ ನೋಡ್ತಾರೆ. ಸೊ ನಿನ್ನೆ ಅವಾಗಿದ್ದಾಗ ಸುದೀಪ್ ಅವ್ರು ಬಂದರು. ನಾನು ಕೂಡ ಈಗ ಹೊಡ್ತಾ ಇದ್ದೀನಿ. ನಾನು 2 ಡೇಸ್ ಬಿಟ್ಬಿಟ್ಟು ಹೊಡ್ತೀನಿ. ಅಂದರೆ ಒಂದು ದಿವಸ ಮುಂಚೆ ಅವ್ರ ಆಪ್ರೇಷನ್ಗಿಂತ ಮುಂಚೆ ಇರುತ್ತೆ, ಅಲ್ಲಿವರೆಗೆ ಬೇರೆ ಚೆಕಪ್ಸು ಅದನ್ನೆಲ್ಲ ಮಾಡ್ತಾರೆ. ಲಕ್ಷಾಂತರ ಅಭಿಮಾನಿಗಳು ಅವರು ಇರುವಂಥದ್ದು, ಹೊರ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಅವರ ಅಭಿಮಾನಿಗಳು ಇರುವಂಥದ್ದು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ಕನ್ಸರ್ನ್ ಇರುವಂಥದ್ದು. ಮತ್ತೊಂದು ಕಡೆ ಸ್ವಲ್ಪ ಒಂಥರ ಈ ಗಾಬರಿ, ಆ ಪ್ಯಾನಿಕ್ ಇದ್ದೇ ಇರುತ್ತೆ. ಸೊ ಏನು ಹೇಳಕ್ಕೆ ಬಯಸ್ತೀರಾ? ಅದನ್ನು ಶಿವಣ್ಣವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಗಾಬರಿ ಇರುತ್ತೆ, ಆದರೂ ಏನು ವರಿ ಮಾಡಬೇಡಿ ಅಂತ. ಇವತ್ತೆಲ್ಲ ಸೈನ್ಸ್ ಚೆನ್ನಾಗಿದೆ. ಬಟ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಡಾಕ್ಟರ್ ಈಸ್ ಗೋನ್ ಟು ಡೂ ದಿಸ್. ಸೊ ಅದು ಗ್ಯಾರಂಟಿ ಕೊಡ್ತೀವಿ ನಾವು. ಏನಂದರೆ ಇದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಡೈಮಂಡು ಶಿವಣ್ಣವರು. ಅದನ್ನು ದ ಬೆಸ್ಟ್ ಆಫ್ ಬೆಸ್ಟ್ ಡಾಕ್ಟರ್ಸ್ ಇನ್ ದ ವರ್ಲ್ಡ್ ಯಾರಿದ್ದಾರೆ ಅವರು ಆ ಪ್ರೋಸೆಸ್ನ ಮಾಡ್ತಾರೆ. ಸೊ ಏನೂ ತೊಂದರೆ ಇಲ್ಲ, ಆ ವಿಶ್ವಾಸ ಇಟ್ಕೊಳ್ಳಿ. ದೇವರು ಡಾಕ್ಟ್ರು ಅವರಿಬ್ಬರು ಒಂದೇ, ಯಾರೇ ಪೇಷಂಟಿಗೆ ಅದೇ ಸ್ಥಾನದಲ್ಲಿ ನಾವು ಕೂಡ ಇದ್ದೀವಿ. ಅದಾಗ್ತದೆ, ಚೆನ್ನಾಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಹೆಚ್ಚು ಮಾಹಿತಿ ಅಲ್ಲಿಂದ ಕೊಡ್ತೀವಿ, ತಗೊಳ್ಳಿ. ಮಾತಾಡಿದ್ರು ಡಾಕ್ಟರ್ ಮುರುಗೇಶ್ ಅವರು ಬನ್ನಿ ಆರಾಮಾಗಿ ಬನ್ನಿ ಡೋಂಟ್ ವರಿ ಅಂತಾನೆ ಕೂಡ ಹೇಳಿದ್ದಾರೆ. ಹೌದು ಹೌದು ನಾವೆಲ್ಲ VC ಎಲ್ಲ, ಯಾಕೆಂದರೆ ನಾವೆಲ್ಲ ವೀಡಿಯೋ ಕಾನ್ಫರೆನ್ಸಿಗೆ ಇಷ್ಟು ದಿವಸ ಮಾಡಬೇಕಾದ್ರೆ ಏನಿಲ್ಲ, ನೀವು ಆರಾಮಾಗಿ ಬನ್ನಿ ಡೋಂಟ್ ವರಿ ಅಂಥೇಳಿ. ಇನ್ಫ್ಯಾಕ್ಟ್ ಡಾಕ್ಟ್ರ್ ಮನೆಗೂ ಕೂಡ ಅವರು ಶಿವಣ್ಣವ್ರನ್ನ ನೋಡಿ ಅಷ್ಟೊಂದು ಅವರು ಅಭಿಮಾನ ಆಗಿ ಅವರು ಮನೆಗೆ ಊಟಕ್ಕೂ ಕರೆದಿದ್ದಾರೆ ಶಿವಣ್ಣವ್ರನ್ನ ಬಿಫೋರ್ ಆಪ್ರೇಷನ್ನು. ಸೊ ದಟ್ ಟು ಕೀಪ್ ಕಂಫರ್ಟಬಲ್. ಐ ಥಿಂಕ್ ಇದು ಭಾಳ ಪುಣ್ಯ ಅಲ್ಲ, ಒಂಥರ ದೇವರು ನಮ್ಮನ್ನು ಊಟಕ್ಕೆ ಕರೆದಂಗೆ ಡಾಕ್ಟ್ರ್ ಕರೆದ್ರು ಅಂದರೆ ಅದು ಭಾವನೆ. ಐ ಥಿಂಕ್ ಯಾವುದೇ ಪೇಷಂಟಿಗೆ ಡಾಕ್ಟ್ರ್ ಒಳ್ಳೆಯವರಿದ್ದರೆ 50% ಅಲ್ಲೇ ಕ್ಯೂರ್ ಆಗಿಬಿಡ್ತೀವಿ, ಆ ಥರ ಇದೆ. ಅದಕ್ಕೆ ಶಿವಣ್ಣವ್ರಿಗೂ ಕಾನ್ಫಿಡೆನ್ಸ್. ಏನು ಗಾಬರಿ ಆಗೋದು ಬೇಡ, ಆ ಮನಸ್ಸಲ್ಲಿ ಇರ್ತದೆ, ಅದು ನಾವು ತೆಗಿಯೋಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಆಗ್ತಾರೆ. ನಮ್ಮ ಇಂಡಿಯಾದವ್ರು ಅನ್ಸುತ್ತೆ ಸರ್, ಐ ಥಿಂಕ್ ತಮಿಳ್ನಾಡು ಅಥವಾ ಇಂಡಿಯಾ. ಅವರು ಮೂಲ ರೂಟ್ ಇರೋದು ಬೇಲೂರು, ಬಟ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಮಡ್ರಾಸಲ್ಲಿ. ಬಟ್ ಅವ್ರದ್ದೆಲ್ಲ ಪ್ರೊಫೆಷನ್ 38 ವರ್ಷದಿಂದ ಅವರು ಮಯಾಮಿಯಲ್ಲೇ ಇದ್ದಾರೆ. ಬೆಸ್ಟ್ ಆಫ್ ಬೆಸ್ಟ್ ಹ್ಯಾಂಡ್ಸಲ್ಲಿದ್ದಾರೆ. 26 ನಂತರ ಮುಂದಿನ ತಿಂಗಳಿನ ನಂತರ ಶಿವಣ್ಣವರು ಎಲ್ಲವೂ ಕೂಡ ಚಿತ್ರರಂಗದಲ್ಲಿ ಗುಡಿಸ್ಕೊಳ್ಳೋದು. ನಿಮ್ಮ ಥರನೇ ಸೇಮ್ ನೋಡಿ ಮళ్ళీ ಚಿತ್ರಮಂದಿರ ಎಲ್ಲ ಚೆನ್ನಾಗಿರ್ತಾರೆ. ನಿಮ್ಮ ಶಿವಣ್ಣವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿರ್ತಾರೆ. ಇದು ಮಧು ಬಂಗಾರಪ್ಪ ಅವರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಶಿವಣ್ಣವರು 26ನೇ ತಾರೀಕು ಚಿಕಿತ್ಸೆಗೆ ಏನು ಒಳಗಾಗ್ತಾ ಇದ್ದಾರೆ, ಅದು ವರ್ಲ್ಡ್ ಬೆಸ್ಟ್ ಡಾಕ್ಟರ್, ಮತ್ತು ಜೊತೆಗೆ ಅವರು ಕರ್ನಾಟಕ ಮೂಲದವರು ಕೂಡ ಆಗಿರುವಂಥದ್ದು. ಆ ಡಾಕ್ಟರು ಮರಳಿ ಮತ್ತೆ ಚಿತ್ರರಂಗ ಮತ್ತೆ ಮುಂದಿನ ರೀತಿ ಆಗ್ತಾರಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ನಾವು ಕೂಡ ಅದೇ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವಿಜಯ್ ರಿಪಬ್ಲಿಕ್ ಟಿವಿ ಬೆಳಗಾವಿ.